ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಮೊಳಕೆ ಹುರುಳಿಕಾಳ್ದು ಹುಳಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಕೇವಲ 10 ನಿಮಿಷಗಳಲ್ಲೇ ಆಗೋಗ್ಬಿಡುತ್ತೆ. ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಕೂಡ. ಮೊಳಕೆ ಹುರುಳಿಕಾಳು ದೇಹವನ್ನು ಬಿಸಿಯಾಗಿಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಇಲ್ಲಿ ಸಾಂಬಾರಿಗೆ ಸ್ವಲ್ಪ ಖಾರನ ಹುರ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಒಂದು ಬಾಣಲೆಗೆ ಹಾಕೋತಾ ಇದ್ದೀನಿ. ಹಾಗೆ 1 ಇಡಿ ಆಗುವಷ್ಟು ಬೆಳ್ಳುಳ್ಳಿ, ಹಾಗೆ 1 ಇಡಿ ಆಗುವಷ್ಟು ಈರುಳ್ಳಿ ತೊಗೊಂಡಿದ್ದೀವಿ. ಇಲ್ಲಿ ಅದನ್ನು ಈ ರೀತಿಯಾಗಿ ಹುರ್ಕೋಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ಹಾಗೆ 1-2 ಕರಿಬೇವಿನ ಎಲೆಗಳನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ. ಕರಿಬೇವಿನ ಎಲೆಗಳನ್ನು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ. ಹಾಗಾಗಿ ಇದಾದ ನಂತರ 1-2 ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊನ ತಗೊಂಡು ಇದನ್ನು ನೀಟಾಗಿ ಹುರ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಟೊಮೆಟೊ ನೀಟಾಗಿ ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ. 1-2 ನಿಮಿಷ ಹಾಗೆ ಬಿಟ್ಟರೆ ನೀಟಾಗಿ ಮ್ಯಾಶ್ ಆಗುತ್ತೆ. ಇದಾದ ನಂತರ 1-2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೋತಾ ಇರೋದು ಸ್ವಲ್ಪ ಸಾಂಬಾರು ಕಲರ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಇದು ಖಾರ ಇರೋದಿಲ್ಲ. ಹಾಗೆ ಇದನ್ನು ನೀಟಾಗಿ 1-2-3 ನಿಮಿಷಗಳ ಕಾಲ ಈ ರೀತಿಯಾಗಿ ಬೇಯಿಸ್ಕೋಬೇಕಾಗತ್ತೆ. ಇಷ್ಟಾದರೆ ಸಾಕು. ಇದನ್ನು ಆಫ್ ಮಾಡ್ಕೊತಾ ಇದ್ದೀವಿ, ಸ್ವಲ್ಪ ಆರಲಿಕ್ಕೆ ಬಿಡೋಣ. ಹಾಗೆ ಒಂದು ಮಿಕ್ಸಿ ಜಾರ್ಗೆ ಇಲ್ಲಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, 1.5 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡರ್ ಮನೆಯಲ್ಲೇ ಮಾಡಿರುವಂಥದ್ದು, ಒಂದು ಸ್ವಲ್ಪ ಹುರಿಗಡಲೆ ಸೇರಿಸ್ಕೋಬೇಕಾಗತ್ತೆ. ಇದಾದ ನಂತರ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದ ಹೋಳಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೋತಾ ಇರೋದು. ಇದಾದ ನಂತರ ಒಂದು ಬಟ್ಲಾಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೋಬೇಕಾಗುತ್ತೆ. ಇದಾದ ನಂತರ ಹುರಿದಿರುವಂತಹ ಈರುಳ್ಳಿ ಟೊಮೆಟೊ ಮಿಶ್ರಣನ ಹಾಕ್ಕೊಂಡು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡ್ಬರ್ಬೇಕಾಗತ್ತೆ. ಈ ಹದದಲ್ಲಿದ್ದರೆ ಸಾಕು, ತೀರಾ ತರಿ ಅನ್ನೋ ಅಷ್ಟು ಏನು ಬೇಡ. ಇದಾದ ನಂತರ ಇಲ್ಲಿ ಒಂದು ಕುಕ್ಕರ್ ತಗೋಬೇಕಾಗುತ್ತೆ. ಕುಕ್ಕರ್ನ ಬಿಸಿ ಇಟ್ಕೋಬೇಕಾಗತ್ತೆ. ಬಿಸಿ ಆದ ನಂತರ ಇಲ್ಲಿ ಸಾಂಬಾರಿಗೆ ಒಗ್ಗರಣೆಗೆ 4-5 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಸೇರಿಸ್ಕೋಬೇಕಾಗತ್ತೆ. ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಸೇರಿಸ್ಕೋಬೇಕಾಗತ್ತೆ. ಸಾಸಿವೆ ಹಾಗೂ ಜೀರಿಗೆ ಸಿಡಿದ ನಂತರ ಇಲ್ಲಿ ಅರ್ಧ ಈರುಳ್ಳಿ, 2 ಒಣಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೋಬೇಕಾಗತ್ತೆ. ಇದನ್ನು 1-2 ನಿಮಿಷಗಳ ಕಾಲ ಈ ರೀತಿಯಾಗಿ ಕೈ ಆಡಿಸ್ಕೊಂಡ ನಂತರ ಒಂದು ಅರ್ಧ ಟೊಮೆಟೊ ಹಾಕೋತಾ ಇದ್ದೀವಿ. ಟೊಮೆಟೊ ಆಪ್ಷನಲ್, ಇದಕ್ಕೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಣ್ಣೆ ಕಾದಿರೋದ್ರಿಂದ ಟೊಮೆಟೊ ಬೇಗ ಮ್ಯಾಶ್ ಆಗಿಬಿಡುತ್ತೆ. ಇದನ್ನು 1-2 ನಿಮಿಷಗಳ ಕಾಲ ಈ ರೀತಿಯಾಗಿ ಹುರ್ಕೊಂಡ್ರೆ ಆಯಿತು. ಸ್ವಲ್ಪ ಉಪ್ಪನ್ನು ಹಾಕಿದರೆ ಬೇಗ ಬೇಯುತ್ತೆ ಟೊಮೆಟೊ, ಹಾಗಾಗಿ ಉಪ್ಪನ್ನು ಹಾಕೋತಾ ಇದ್ದೀವಿ. ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಟೊಮೆಟೊ ಜಾಸ್ತಿ ಏನು ಹಾಕಿಲ್ಲ ಇಲ್ಲಿ, 1 ಇಲ್ಲ ಅರ್ಧ. ದೊಡ್ಡ ಟೊಮೆಟೊ ಆದರೆ ಅರ್ಧ ಟೊಮೆಟೊ, 1 ಸಣ್ಣ ಟೊಮೆಟೊ ಆದರೆ 1 ಟೊಮೆಟೊ ಹಾಕೋಬೇಕಾಗುತ್ತೆ. ಅದು ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ಮೊಳಕೆ ಹುರುಳಿಕಾಳು 1 ಬಟ್ಟಲಾಗುವಷ್ಟು ಇದನ್ನು ಸೇರಿಸ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. 1-2-3 ನಿಮಿಷಗಳ ಕಾಲ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಬಣ್ಣ ಬದಲಾಗುತ್ತೆ. ಇದಾದ ನಂತರ ಇಲ್ಲಿ ರುಬ್ಕೊಂಬಂದಿರುವಂತಹ ಮಸಾಲೆನ ಸೇರಿಸ್ಕೋಬೇಕಾಗತ್ತೆ. ಅದನ್ನು ಒಮ್ಮೆ ಎಣ್ಣೆಯಲ್ಲಿ ನೀಟಾಗಿ ಬೇಯಲಿಕ್ಕೆ ಬಿಡಬೇಕಾಗತ್ತೆ ಮಸಾಲೆನ. ಇದು ಸ್ವಲ್ಪ ಬೆಂದ ನಂತರ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕಿಬಿಟ್ಟು ಆ ಮಸಾಲೆಯನ್ನು ಸೇರಿಸ್ಬೇಕಾಗತ್ತೆ ಇದಕ್ಕೆ. ಹಾಗೆ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಈಗಲೇ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸಾಂಬಾರು ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ನೀರು, ಸಾಂಬಾರು ಸ್ವಲ್ಪ ತೆಳು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೋತಾ ಇದ್ದೀವಿ. ಯಾಕೆ ಅಂತಂದರೆ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಬೆಲ್ಲ ಹಾಕಿದ ನಂತರ ಇದನ್ನು ಸ್ವಲ್ಪ ಕೈ ಆಡಿಸ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ಸ್ವಲ್ಪ ಸಾಂಬಾರು ಬಿಸಿ ಆಗಬೇಕು. ಹಾಗೆ ಸ್ವಲ್ಪ ಕುದೀಲಿಕ್ಕೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಇಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 2 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಇಲ್ಲಿ 2 ವಿಷಲ್ ಕೂಗಿಸಿ ಆದ ನಂತರ ಇದನ್ನು ಓಪನ್ ಮಾಡಿಬಿಟ್ಟು ಒಮ್ಮೆ ಮಿಕ್ಸ್ ಮಾಡಿದರೆ ಆಯಿತು, ಸಾಂಬಾರು ರೆಡಿ ಇರುತ್ತೆ. ಇದನ್ನು ಮುದ್ದೆ ಜೊತೆ, ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೇಗ ಆಗುವಂಥ ಸಾಂಬಾರು, ಜಾಸ್ತಿ ಸಮಯ ಹಿಡಿಯೋದಿಲ್ಲ. ಸಾಂಬಾರು ಮಾಡಲಿಕ್ಕೆ ಟೈಮ್ ಇಲ್ಲ ಅಂತಂದರೆ ಇದು ತುಂಬಾ ಈಸಿಯಾಗಿರುವಂಥ ಸಾಂಬಾರು. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.